ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಬಂಧುಗಳೇ, ದಯವಿಟ್ಟು ನಮ್ಮ ವಾಸ್ತು ವಿಸ್ಮಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಒತ್ತಿ. ಆಗಾಗ ಬರುವಂಥ ಹೊಸ ಇನ್ಫಾರ್ಮೇಷನ್, ಎಸ್ಪೆಷಲಿ ವಾಸ್ತು ವಿಚಾರದಲ್ಲಿ ನಿಮಗೆ ಪರಿಪೂರ್ಣವಾದ ಜ್ಞಾನವನ್ನು ಕೊಡ್ತಾ ಹೋಗ್ತಾ ಇರ್ತೀನಿ. ನೀವು ಕೇಳುವಂಥ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತಾ ಇರ್ತೀನಿ. ಇದರಲ್ಲಿ ರೀಸೆಂಟ್ಲಿ ಒಬ್ಬರು ಪ್ರಶ್ನೆಯನ್ನು ಕೇಳಿದ್ದಾರೆ, ಸರ್ ಸ್ಟೇರ್ ಕೇಸು ನಮ್ಮ ಡ್ಯೂಪ್ಲೆಕ್ಸ್ ಮನೆಯಲ್ಲಿ ಸೌತ್ ಈಸ್ಟಲ್ಲಿದೆ, ಓಕೆನಾ ಅಂತ. ಫಸ್ಟ್ ಆಫ್ ಆಲ್ ತಿಳ್ಕೊಂಬೋಣ, ಸ್ಟೇರ್ ಕೇಸ್ ಏನಕ್ಕೆ ಕೊಡ್ತೀವಿ? ಒಂದು ಮನೆಗಾಗಿರ್ಬೋದು, ಒಂದು ಅಂಗಡಿ ವ್ಯಾಪಾರ ಸ್ಥಾನಕ್ಕಾಗಿರ್ಬೋದು, ಒಂದು ಕಾಂಪ್ಲೆಕ್ಸ್ಗಾಗಿರ್ಬೋದು, ಯಾವುದಕ್ಕೆ ಆಗಿದ್ದರೂ ಕೂಡ ಏನಾಗುತ್ತೆ ಅಂತಂದರೆ, ನಮಗೆ ಅನುಕೂಲ ಬೇಕು, ವಸತಿ ಬೇಕು, ಇನ್ನೊಂದಷ್ಟು ಲಕ್ಸುರಿ ಬೇಕು ಅಂತಂದ್ಬಿಡ್ತೀವಿ. ಒಂದು ಫ್ಲೋರ್ ಮೇಲೆ ಒಂದು ಫ್ಲೋರ್ ಕಟ್ಕೊಂಡು ಹೋಗ್ತಾ ಇರ್ತೀವಿ. ಕಟ್ಕೊಂಡು ಹೋದಾಗ ಏನಾಗುತ್ತೆ ಅಂದರೆ, ನಾವು ಅದನ್ನು ಮೇಲ್ಗಡೆ ರೀಚ್ ಆಗೋದಕ್ಕೆ ನಮಗೆ ಸ್ಟೇರ್ ಕೇಸ್ ಬೇಕು, ಮೆಟ್ಟಿಲುಗಳು ಬೇಕೇ ಬೇಕು. ವಾಸ್ತು ಪ್ರಕಾರ ಒಂದು ಜಾಗ ಬಿಟ್ಟು ಇನ್ನೆಲ್ಲ ಕಡೆನೂ ಮಾಡ್ಕೊಂಡು ಹೋಗ್ಬೋದು. ಅದು ಯಾವುದು ಅಂತಂದರೆ ನಾರ್ತ್ ಈಸ್ಟು ಅಂತಂದರೆ ಈಶಾನ್ಯ ಭಾಗದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಸ್ಟೇರ್ ಕೇಸನ್ನು ಹಾಕಬೇಡಿ ಅಂತ ಹೇಳ್ತಾರೆ. ಸೊ ಯಾವ ಈಶಾನ್ಯ ಅಂತಂದರೆ ನಾರ್ತ್ ಈಸ್ಟ್, ಎಕ್ಸಾಕ್ಟ್ ಈಶಾನ್ಯ. ಯಾಕಂದರೆ 3 ಈಶಾನ್ಯಗಳು ಬರುತ್ತೆ. ಅದರಲ್ಲಿ ಉತ್ತರ ಈಶಾನ್ಯ ಒಂದು ಬರ್ತದೆ ಮತ್ತು ಪೂರ್ವ ಈಶಾನ್ಯ ಒಂದು ಬರ್ತದೆ. ಅಲ್ಲಿ 2 ಕಡೆ ಸ್ಟೇರ್ ಕೇಸ್ ಬಂದರೂ ಪರವಾಗಿಲ್ಲ, ಏನು ತೊಂದರೆ ಏನಾಗೋದಿಲ್ಲ. ಆದರೆ ಎಕ್ಸಾಕ್ಟ್ ಈಶಾನ್ಯದಲ್ಲಿ ಮಾತ್ರ ಸ್ಟೇರ್ ಕೇಸನ್ನು ಹಾಕಬೇಡಿ ಅಂತಂತದ್ದು. ಯಾತಕ್ಕೆ ಎಕ್ಸಾಕ್ಟ್ ಈಸ್ಟಲ್ಲಿ ಸ್ಟೇರ್ ಕೇಸನ್ನು ಹಾಕಬಾರ್ದು ಅಂತಂದರೆ, ಈಗ ನಾವು ಮನುಷ್ಯ. ಸೊ ಈ ಮನುಷ್ಯನಿಗೆ ಏನಾಗುತ್ತೆ ಅಂತಂದರೆ, ಚಿಕ್ಕ ಮಗುಲಿ ಎಲ್ಲನೂ ನೋಡಿರ್ಬೋದು. ಅಂತಂದರೆ ಒಂದು 6-7 ತಿಂಗಳು ಅಥವಾ ಒಂದು ವರ್ಷದ ತನಕ ಮಗುಗೆ ನೋಡಿದಾಗ ಏನಾಗುತ್ತೆ, ಈ ಭಾಗ ಏನಿರುತ್ತಲ್ಲ, ಈ ಟಾಪ್ ಏನಿರುತ್ತಲ್ಲ, ಇದು ಬಿಂದು ಅಂತ ಕರಿತಾನೆ ಇರ್ತೀನಿ. ಸೊ ಈ ಬಿಂದು ಭಾಗದಲ್ಲಿ, ಅಥವಾ ನಾವು ಇದೇನು ಸಹಸ್ರಾರ ಚಕ್ರ ಅಂತ ಅಂದ್ಬಿಟ್ಟು ಯೋಗದಲ್ಲಿ ಹೇಳ್ತಾ ಇರ್ತೀವಿ, ನೋಡಿದಾಗ ಏನಾಗುತ್ತೆ ಈ ಭಾಗ. ಸೊ ಈ ಭಾಗದಿಂದಲೇ ಮನುಷ್ಯರಿಗೆ ಎಲ್ರಿಗೂ ಕೂಡ ಪ್ರಾಣ ಅನ್ನೋದು ಬರ್ತಾ ಇರುತ್ತೆ. ಎಲ್ಲರೂ ಅಂದ್ಕೊಂಡಿರ್ತಾರೆ ಉಸಿರಿನ ಮೂಲಕ ಒಂಥರ ಹೋದರೆ ಇದರ ಮೂಲಕ ಮತ್ತೊಂಥರ ಬರುತ್ತೆ. ಅದು ತುಂಬ ಡೀಪ್ ಸಬ್ಜೆಕ್ಟ್ ಅದು. ಸೊ ಏನಾಗ್ಬಿಡುತ್ತೆ ಅಂದರೆ, ಈ ಜಾಗದಲ್ಲಿ ಅಂದರೆ ಈಶಾನ್ಯದಲ್ಲಿ ಶಿಖಿ ಅನ್ನೋದು ಬರುತ್ತೆ. ಶಿಖಿ ಅಂತಂದರೆ ನೋಡಿ ಅರ್ಥನೂ ಆಗುತ್ತೆ ನಮಗೆ, ಇದು ಶಿಖಿ ಅಂತಾರೆ ಈ ಭಾಗ. ಸೊ ಈ ಭಾಗದಲ್ಲಿ ಏನಾದರೂ ನಮಗೇನೋ ರೇಟ್ ಬಿತ್ತು ಅಂತಂದರೆ ಉಳಿಯೋಲ್ಲ, ಅಥವಾ ಸ್ವಲ್ಪ ಸಣ್ಣದಾಗಿ ಡ್ಯಾಮೇಜ್ ಆಯಿತು ಅಂತಂದರೆ ಬುದ್ಧಿಭ್ರಮಣೆ ಆಗುತ್ತೆ, ಇವೆಲ್ಲ ಆಗುತ್ತೆ. ಅದೇ ರೀತಿ ಮನೆಯ ಈಶಾನ್ಯ ಭಾಗಕ್ಕೆ, ಎಕ್ಸಾಕ್ಟ್ ಈಶಾನ್ಯ ಭಾಗದಲ್ಲಿ ಏನಾದರೂ ನೀವು ವೆಯ್ಟನ್ನು ಹಾಕಲ್ಲ. ಯಾಕಂದರೆ ಸ್ಟೇರ್ ಕೇಸನ್ನು ಸುಮ್ಮನೆ ನಾವು ಹಾಗೆ ನೆಲದ ಮೇಲಿಂದ ತೊಗೊಂಡೋಗೋಕ್ಕಾಗಲ್ಲ. ನೆಲದ ಒಳಗಡೆಗೆ ಒಂದು 3 ಅಡಿನೋ 4 ಅಡಿನೋ ಹಗಿದು ಅದರೊಳಗಡೆಯಿಂದ ಅದಕ್ಕೆ ಫೌಂಡೇಶನನ್ನು ಹಾಕ್ಕೊಂಡು ತೊಗೊಂಡೋಗ್ಬೇಕಾಗತ್ತೆ. ಸೊ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಆ ಜಾಗದಲ್ಲಿ ನಾವು ಹಳ್ಳ ಮಾಡಿ ಸ್ಟೀಲು ಹಾಕಿ ಕಾಂಕ್ರೀಟ್ ಹಾಕಿ ಎಲ್ಲ ಮುಚ್ಚಿ ಮಾಡಿ ತೊಗೊಂಡು ಹೋಗ್ತಾ ಇರ್ತೀವಿ. ಸೊ ಇದು ಸಜೆಸ್ಟಿಬಲ್ ಅಲ್ಲ. ಇದು ಯಾವುದೇ ಕಾರಣಕ್ಕೂ ಆ ಜಾಗದಲ್ಲಿ ಬೇಡ. ಅದು ಬಿಟ್ಟು ಬೇರೆ ಎಲ್ಲ ಜಾಗದಲ್ಲೂ ಕೂಡ ಇರ್ಬೋದು. ಎಗೇನ್ ಏನಾಗುತ್ತೆ ಅಂದರೆ, ಇಲ್ಲಿ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಅನ್ನೋದು ಇಟ್ ಪ್ಲೇಸ್ ಎ ಮೇಜರ್ ರೋಲ್. ಯಾಕಂದರೆ ಅದು ತುಂಬ ದೊಡ್ಡ ಸಬ್ಜೆಕ್ಟು. ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸ್ ಮಾಡೋದು, ಎಲ್ಲಿ ಕ್ಲಾಕ್ ವೈಸ್ ಇರಬೇಕು, ಎಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಮುಂದೆ ಯಾವಾಗಾದರೂ ಆದಾಗ ಹೇಳ್ತೀನಿ ನಾನು. ಅದು ಬಿಟ್ಟು ಬೇರೆ ಎಲ್ಲಾದರೂ ಮಾಡ್ಕೋಬೋದು. ಸೊ ಸೌತ್ ಈಸ್ಟಲ್ಲಿ ನಮ್ಮ ಸ್ಟೇರ್ ಕೇಸ್ ಇದೆ ಸರ್, ಡ್ಯೂಪ್ಲೆಕ್ಸ್ ಇದೆ ಮನೆ, ಏನೂ ತೊಂದರೆ ಇದೆಯಾ? ಏನೂ ತೊಂದರೆ ಇಲ್ಲ. ನಿಮಗೆ ಏನಾದ್ರು ತೊಂದರೆ ಆಗೋದು ನಾನು ಹೇಳ್ತೀನಲ್ಲ, ನೀವು ಈ ಜಾಗದಲ್ಲಿ ನನಗೆ ಇದಿದೆ ಪರವಾಗಿಲ್ವಾ, ಈ ಜಾಗದಲ್ಲಿ ನನಗಿದೆ ಪರವಾಗಿಲ್ವಾ ಅಂತ ಕೇಳಿದಾಗ ಅಲ್ಲಿ ಆಗುವಂಥ ಪ್ಲಸ್ಸು ಮೈನಸ್ ಏನಿದೆ ಹೇಳ್ತೀನಿ. ಅಥವಾ ನಿಮ್ಗೆ ಏನೋ ತೊಂದರೆ ಆಗ್ತಿದ್ರೆ ಹೇಳಿ, ಆ ತೊಂದರೆ ಆಗ್ತಾ ಇರೋಂಥ ಜಾಗಕ್ಕೆ. ಅಥವಾ ಎಕ್ಸಾಂಪಲ್, ಮನೇಲಿ ಈಗ ಕೆಲವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಸರ್, ಮಾಡ್ತಾ ಇಲ್ಲ ಸರ್, ಏನು ಮಾಡಲಿ ಅಂತಂದಾಗ ಏನು ಮಾಡ್ತೀನಿ, ನಿಮ್ಮ ಮನೆಯ ನಾರ್ತನ್ನು ಸರಿಯಾಗಿ ನೋಡ್ಕೊಳ್ಳಿ, ಅಂದರೆ ಉತ್ತರವನ್ನು ಸರಿಯಾಗಿ ನೋಡ್ಕೊಳ್ಳಿ. ಉತ್ತರ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೆಂಪು ಬಣ್ಣ ಆಗಿರ್ಬೋದು, ಹಳದಿ ಬಣ್ಣ ಆಗಿರ್ಬೋದು, ಹಸಿರು ಬಣ್ಣ ಆಗಿರೋದು ಅಂಥ ಬಣ್ಣ ಇಲ್ದಂಗೆ ನೋಡ್ಕೋಬೇಕು. ಆ ಭಾಗದಲ್ಲಿ UPS, ಆಮೇಲೆ ಇದು UPS ಜನ್ರೇಟರು, ಇದು ಯಾವುದು ಇಲ್ದಂಗೆ ನೋಡ್ಕೋಬೇಕು. ಆ ಜಾಗ ಯಾವತ್ತೂ ಪರಿಶುದ್ಧವಾಗಿರಬೇಕು, ಕ್ಲೀನಾಗಿರಬೇಕು. ಈ ಥರದ್ದೆಲ್ಲ ಹೇಳ್ತಾ ಹೋಗ್ತಾ ಇರ್ತೀನಿ. ನಿಮ್ಮ ಸಮಸ್ಯೆಗಳಿಗೆ ಏನಿರುತ್ತೋ ಅದಕ್ಕೂ ಕೂಡ ಪರಿಹಾರವನ್ನು ಸೂಚಿಸುವಂಥ ಕಾರ್ಯ ನಾನು ಮಾಡ್ತಾ ಇರ್ತೀನಿ. ಸೊ ಸೌತ್ ಈಸ್ಟಲ್ಲಿ ಸ್ಟೇರ್ ಕೇಸ್ ಇದೆ, ತಲೆ ಕೆಡಿಸ್ಕೊಬೇಡಿ, ಏನೂ ಆಗೋಲ್ಲ. ನಾನು ಹೇಳಿದೆಲ್ಲ ಎಕ್ಸಾಕ್ಟ್ ನಾರ್ತ್ ಈಸ್ಟಲ್ಲಿ ಬಿಟ್ಟು ಬೇರೆಲ್ಲ ಕಡೆನೂ ಇರಬಹುದು. ಸೊ ಸ್ಟೇರ್ ಕೇಸ್ ಇರೋದೇ ನಮಗೆ ಜೀವನದಲ್ಲಿ ಮೇಲೋಗೋದಕ್ಕೆ ಅಂತ. ಸೊ ಮೇಲೋಗೋಂಥ ಕೆಲಸ ಎಲ್ಲ ಕಡೆಯಿಂದನೂ ಆಗಲಿ. ಆದರೆ ನಾರ್ತ್ ಈಸ್ಟಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿಗೆ ಬರೋವಂಥ ಎನರ್ಜಿ ಫ್ಲೋ ಏನಿರುತ್ತಲ್ಲ ಅದು ಕಟ್ಟಾಗ್ಬಿಡುತ್ತೆ. ಸೊ ಇಲ್ಲಿಗೇನಾಗ್ಬಿಡುತ್ತೆ, ಇಲ್ಲಿಗೇನಾರು ನಾವು ಹೆವಿಯಾಗಿ ಏನಾರು ಇಟ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ, ಇಲ್ಲಿಂದ ಬರುವಂಥ ಆ ಎನರ್ಜಿ ಫ್ಲೋ ಕಟ್ಟಾಗ್ಬಿಡುತ್ತೆ. ಅದು ಕಟ್ಟಾಯಿತು ಅಂತಂದು ಏನಾಗ್ಬಿಡುತ್ತೆ, ನಮ್ಮ ಎಂಟೈರ್ ಬಾಡಿ ವರ್ಕ್ ಆಗೋದಕ್ಕೆ ಬಹಳ ಕಷ್ಟ ಆಗಿಬಿಡುತ್ತದೆ, ಪರ್ತಪಿಸ್ಬಿಡುತ್ತದೆ. ಸೊ ಅದು ಆಗಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡ್ತೀವಿ, ನಾರ್ತ್ ಈಸ್ಟಲ್ಲಿ ಯಾವುದೇ ಕಾರಣಕ್ಕೂ ಹಳ್ಳನೂ ತೋಡಬೇಡಿ, ಭಾರನೂ ಹಾಕಬೇಡಿ ಅಂತ ಹೇಳೋವಂಥದ್ದು. ಓಕೆ, ನಿಮ್ಗೆಲ್ರಿಗೂ ಇದು ಅರ್ಥ ಆಗಿದೆ ಅನಿಸುತ್ತೆ. ಐ ವಿಶ್ ಆಲ್ ದ ಬೆಸ್ಟ್. ನಮಸ್ತೆ, ಜೈ ಹಿಂದ್.